24 ಸಿಹಿ ಕಹಿಯ ನಡುವೆ ಒಂದು ವರ್ಷ ಮುಗಿಯಿತು. 25ಕ್ಕೆ ಕಾಲಿಡ್ತಕ್ಕಂಥ ಈ ಶುಭ ದಿನದಂದು ನಾಡಿನ ಈ ದೇಶದ ಜನತೆಗೆ ಶಾಂತಿ ನೆಮ್ಮದಿಯನ್ನು ತರಲಿ, ಅವರು ಬದುಕು ಹಸನಾಗಿರಲಿ ಅಂತಕ್ಕಂಥದ್ರ ಜೊತೆಗೆ ಭಗವಂತ ಯಾವುದೇ ಪ್ರಕೃತಿ ವಿಕೋಪಗಳನ್ನು ಮಾಡಲಾರ್ದೆ, ಯಾವುದೇ ಜನತೆಗೆ ತೊಂದರೆ ಆಗಲಾರದ ರೀತಿಯಲ್ಲಿ ಜೀವನ ಸಂತೋಷಮಯವಾಗಿರಲಿ, ಅವರು ಖುಷಿಯಿಂದ 25ನ್ನು ಸ್ವಾಗತ ಮಾಡೋದ್ರ ಜೊತೆಗೆ ಇಡೀ ದೇಶದ ರಾಜಕಾರಣಿಗಳಿಗಾಗಲಿ, ರೈತ, ಬಡವರು ಯಾರೇ ಇರಲಿ, ಎಲ್ಲ ಕೆಟಗರಿ, ಎಲ್ಲ ಧರ್ಮದವರನ್ನು ಒಗ್ಗೂಡಿಸಿಕೊಂಡು ಬದುಕಿಗೆ ಹೊಸ ರೂಪ ಕೊಡ್ತಕ್ಕಂಥದ್ದಾಗಬೇಕು, ನೆಮ್ಮದಿಯ ಬದುಕು ಆಗಬೇಕು. ಆ ನೆಮ್ಮದಿ ಬದುಕು 25ನೇ ಇಸ್ವಿಯಂದು ಸುಖಕರವಾಗಿರಲಿ ಅಂತೇಳಿ ನನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾಡಿನ ಜನತೆಗೆ, ದೇಶದ ಜನತೆಗೆ, ವಿಶೇಷವಾಗಿ ಸರ್ವ ಜನಾಂಗಕ್ಕೂ ಸುಖ ಶಾಂತಿ ನೆಮ್ಮದಿಯನ್ನು ಭಗವಂತ ನೀಡಲಿ ಅಂಥೇಳಿ ನಾನು ಹಾರೈಸ್ತೇನೆ. ನಮಸ್ಕಾರ. ವೈಯಕ್ತಿಕವಾಗಿ ತಮಗೆ ಈ ವರ್ಷ ಎಷ್ಟು ಮುಖ್ಯ ಸರ್? 25ರಂದು ಹೊಸ ವರ್ಷದ ನಾವು ಕಾಲಿಡ್ತಕ್ಕಂಥ ಈ ಶುಭ ದಿನದಂದು ನನಗೆ ನಿಭಾಯಿಸಿಕೊಟ್ಟಂಥ ಅಬಕಾರಿ ಇಲಾಖೆ, ಇದು ಸಿಹಿ ಕಹಿಯ ನಡುವೆ ನನ್ನ ಇಲಾಖೆ ಇರ್ತಕ್ಕಂಥದ್ದು. ಒಂದು ಕಡೆ ಕಳ್ಳಬಟ್ಟಿಗೆ ಜಾರಬಾರ್ದು ಜನ ಅಂಥೇಳಿ ಕ್ವಾಲಿಟಿ ಡ್ರಿಂಕ್ಸ್ ಕೊಡಬೇಕು ಅಂತಕ್ಕಂಥ ದಿಶೆಯಿಂದ ಈ ಇಲಾಖೆ ಇದ್ರೂ ಅದ್ರ ಜೊತೆಯಾಗಿ ರಾಜ್ಯದ ಆದಾಯವನ್ನು ಇದ್ರ ಮೇಲೆ ನಾವು ಡಿಪೆಂಡ್ ಆಗ್ತಕ್ಕಂಥದ್ದಿದೆ. ಇದ್ರ ಜೊತೆಗೆ ಮಕ್ಕಳು ಇವತ್ತೇನು ಅಡಿಕ್ಟ್ ಆಗ್ತಕ್ಕಂಥದ್ದು ದುರದೃಷ್ಟಕರ. ಇದನ್ನು ತಡಿಲಿಕ್ಕೂ ಈ ಡಿಪಾರ್ಟ್ಮೆಂಟ್ನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಬೇಕಾಗ್ತದೆ. ಆ ದಿಶೆಯತ್ತ ಹೊಸ ವರ್ಷದಲ್ಲಿ ಯುವಕರಿಗೆ ಒಂದು ಕಡೆ ಈ ಕುಡಿತದಿಂದ ಆಗ್ತಕ್ಕಂಥ ಹಾನಿಗಳ ಬಗ್ಗೆ, ಇದ್ರ ಜೊತೆಗೆ ಈ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳು, ದಯಮಾಡಿ ನಾನು ವಿನಂತಿ ಮಾಡ್ಕೋತೀನಿ, ಇದಕ್ಕೆ ಅಡಿಕ್ಟ್ ಆಗಬೇಡಿ, ಇದು ನಿಮ್ಮ ಜೀವನಕ್ಕೆ ಒಳ್ಳೆಯದಲ್ಲ ಅಂತಕ್ಕಂಥ ವಿನಯಪೂರ್ವಕ ವಿನಂತಿಯನ್ನು ಯುವಕರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹೊಸ ವರ್ಷ ಯುವಕರಿಗೆ ಹೊಸತನ ನೀಡಲಿ, ಹೊಸ ಬದುಕನ್ನು ನೀಡಲಿ, ಆ ಬದುಕು ಹಸನಾಗಿರಲಿ ಅಂತೇಳಿ ನಾನು ಆ ಯುವ ಪೀಳಿಗೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಕೊನೆಯದಾಗಿ ಸರ್, ಹೊಸ ವರ್ಷ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಯುವಕ ಯುವತಿಯರು ಡ್ರಿಂಕ್ಸ್ ಮಾಡಿ, ರೂಲ್ಸ್ ವೈಲೇಷನ್ ಮಾಡಿ ಪ್ರಾಣವನ್ನು ಕಳ್ಕೊಳ್ಳುವಂಥದ್ದು ಇರುತ್ತೆ, ಕುಡಿದು ಡ್ರೈವ್ ಮಾಡೋದು, ಅಂಥವ್ರಿಗೆ ಒಂದು ಮೆಸೇಜ್. ಹಲವಾರು ವಿಚಾರಗಳಲ್ಲಿ ಕುಡಿತದ ಹಾನಿಗಳು ನಾವು ಕಂಡಿದ್ದೇವೆ. ಕುಡಿದು ವಾಹನ ಚಲಿಸ್ತಕ್ಕಂಥದ್ದು, ಕುಡಿದ ಅಮಲಿನಲ್ಲಿ ಬೇರೆದವ್ರ ಜೊತೆ ಜಗಳ ಆಡ್ತಕ್ಕಂಥದ್ದು, ಇಂಥ ಹಲವಾರು ವಿಚಾರಗಳಿಗೆ ಹಲವು ಕಾನೂನುಗಳನ್ನು ತರುವುದರ ಮೂಲಕ, ಹಲವು ವಿಚಾರಗಳನ್ನ ಜನತೆಗೆ ತಿಳಿಸೋದ್ರ ಮೂಲಕ ಅವರಿಗೆ ಈ ಪಾನೀಯದಿಂದ ಏನು ಹಾನಿ ಆಗ್ತಾಯಿದೆ, ಮಕ್ಕಳಿಗೆ ಯಾವ್ಯಾವ ಪರಿಣಾಮ ಬೀರ್ತಿದೆ ಅಂತಕ್ಕಂಥದ್ದನ್ನು ಶಾಲೆ, ಕಾಲೇಜು, ಹಲವಾರು ವಿಚಾರಗಳಲ್ಲಿ ನಾವು ಅದನ್ನು ತಿಳಿಸ್ಬೇಕಾಗತ್ತೆ. ಆ ಕೆಲಸ ನಾನು ಇಲಾಖೆ ವತಿಯಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಸರ್, ನಮಸ್ಕಾರ.